ನಿನ್ನ ಜೊತೆಯಲಿ ಜೊತೆಯಲಿ. ಏನಮ್ಮ ಇದು? ಮನೆಗೆ ಬಂದವ್ರೆಲ್ಲ ಅತಿಥಿ ಆಗಲ್ಲಮ್ಮ. ಇವ್ ನಮ್ ನೆಮ್ಮದಿ ಕಿತ್ಕೊಳಕ್ ಬಂದಿದ್ದಾನೆ. ಹೋಗೋ, ಮರ್ಯಾದೆಗೆ ಆಚೆ ಹೋಗು, ಇಲ್ಲ ಅಂದ್ರೆ. ಯಾಕ್ರಿ ಇಷ್ಟೊಂದು ಕೆಟ್ಟವ್ರಾಗ್ತಿದ್ದೀರಾ? ನಾನೇನ್ ಮಾಡಬಾರ್ದಿರೋ ತಪ್ಪು ಮಾಡಿದ್ದೀನಿ. ಸಾಚ ಕೆಲ್ಸನೂ ಏನ್ ಮಾಡಿಲ್ಲ. ಸಿಕ್ ಕಡೆ ಎಲ್ಲ ಉಪ್ಪು ಕಳ್ಸಿದ್ರು ಇವಾಗ ಮನೆಗೆ ಒಪ್ಪಿಸ್ಕೊಂಡಿದ್ಯಾ? ನಿಂಗ್ ನಾಚಿಕೆ ಅನ್ನೋದೇ ಇಲ್ವಾ? ಚಾಲಿ ಹುಚ್ಚ ಬಾಯಿ ಸಾಕು. ಇನ್ನೊಂದು ಮಾತಾಡಿದ್ರೆ ನಾ ಸುಮ್ನಿರಲ್ಲ. ನಿಂಗ್ ಮಾನ ಮರ್ಯಾದೆ ಇಲ್ಲ ಅಂತ ಪ್ರೂವ್ ಮಾಡ್ಕೊಳಕ್ ಬಂದಿದ್ಯಾ? ಹಂಗಲ್ಲ ರೀ, ನಾನು ಮಾತಾಡ್ಬೇಡ. ನಿನ್ನಷ್ಟು ನಾಚಿಕೆಟ್ಟಿರೋ ಮನುಷ್ಯನ ನಾನು ಜಗತ್ತಲ್ಲೇ ನೋಡಿಲ್ಲ. ಒಂದ್ ಅರ್ಥ ಮಾಡ್ಕೊ, ನೀನ್ ಎಷ್ಟೇ ಪಡ್ಕೊಂಡ್ರು ನಾನ್ ನಿನ್ಗೆ ಈ ಜನ್ಮದಲ್ಲಿ ಸಿಗಲ್ಲ. ಮುಂದಿನ ಜನ್ಮಕ್ಕಾದ್ರೂ ಸಿಗ್ತೀರಾ ಅಲ್ವಾ? ಅಲ್ಲಿವರೆಗೂ ಕಾಯ್ತೀನಿ. ಮನುಷ್ಯತ್ವ ಅನ್ನೋದೇ ಇಲ್ವೇನೋ ನಿನ್ಗೆ? ನಿನ್ ಚಪ್ಲಕ್ಕೋಸ್ಕರ ಕೈ ಚಾಚ್ಬಿಟ್ರೆ ಸಿಗಕ್ ನಾವೇನ್ ಬಿಟ್ಟಿ ಬಿದ್ದಿಲ್ಲ. ನೀನ ನಂಗೆಲ್ಲ ಏನು ಅಂದ್ಕೊಂಡೇ ಇಲ್ಲ ರೀ. ಎಷ್ಟೋ ಮಾತಾಡ್ತೀಯ ಲೋಫರ್. ನಿನ್ ಜನ್ಮಕ್ಕಾಗೋಷ್ಟು ಬೈತ್ ಕಳ್ಸಿದ್ರು ಮತ್ತೆ ಮತ್ತೆ ಹಿಂದೆ ಬೀಳ್ತಿಯಲ್ಲ, ಮರ್ಯಾದೆಗೆ ಹೊಟ್ಟೋಗು. ಹೋಗಲ್ಲ ರೀ, ನೀವು ಒಪ್ಕೊಳ್ಳೋವರೆಗೂ. ಒಪ್ಪಿಗೆ ಸಿಕ್ತಲ್ಲ, ಈಗ್ಲಾದ್ರೂ ತೊಲಗು. ಹೋಗಿ ನಿಮ್ಮ ಅಪ್ಪ ಅಮ್ಮನ ಹತ್ರ ಕೇಳಿ ಹೆಣ್ಮಕ್ಳ ಹತ್ರ ಹೇಗ್ ನಡ್ಕೊಳ್ಬೇಕು ಅಂತ ಮೊದಲು ಕಲ್ತ್ಕೋ. ಹೆಣ್ಮಕ್ಳನ್ನ ನೋಡಿದ್ರೆ ಸಾಕು, ಅಲ್ಲಿ ಕಿರ್ಕೊಂಡು ಬಂದ್ಬಿಡ್ತಾರೆ. ನಾಚಿಕೆಟ್ಟು. ಇದನ್ನೆಲ್ಲ ಮಾಡಿಸ್ತಿದ್ಯಾ? ಆ ಹುಡ್ಗ ಏನ್ ತಪ್ಪು ಮಾಡಿದ್ದಾನೆ ಅಂತ ಅವ್ನು ಹಿಂಗೆ ಅಯ್ಯೋ ಅನಿಸ್ತಿದ್ಯಾ? ಕೆಟ್ಟೋದವಳು, ಅಪರಾಧ ಮಾಡಿದವಳು ನಾನು, ಶಿಕ್ಷೆ ಮಾತ್ರ ಅವನಿಗಾಗಬೇಕಾ? ಆಗ್ತಿಲ್ಲ ದೇವ್ರೆ. ಅವನ ಮನಸ್ಸನ್ನ ಹೆಂಗಾದ್ರೂ ಮಾಡಿ ಬದಲಾಯಿಸು. ನನ್ನ ಮರ್ತ್ಬಿಟ್ಟು ದೂರ ಹೋಗಂಗೆ ಮಾಡು. ಇವತ್ತು ಮಾಡಿರೋ ಅವಮಾನಕ್ಕೆ ಅವ್ನು ನನ್ನ ಮೇಲೆ ಸೇಡ್ ತೀರ್ಸ್ಕೊಂಡ್ರೂ ಪರವಾಗಿಲ್ಲ, ಪ್ರೀತಿ ಮಾತ್ರ ಮಾಡಬಾರ್ದು ಪ್ಲೀಸ್. ಇಲ್ಲಿಗೂ ಬಂದ್ಬಿಟ್ಯಾ ರಾಸ್ಕಲ್? ಅಲ್ಲಿ ಕೊಟ್ಟಿದ್ದು ಸಾಕಾಗ್ಲಿಲ್ವಾ? ಇಲ್ಲ, ನೀವೆಷ್ಟು ಬೇಕಾದ್ರೂ ಹೊಡೀರಿ, ಸಮಾಧಾನ ಆಗಲಿಲ್ಲ ಅಂದರೆ ನನ್ನನ್ನು ಇಲ್ಲೇ ಕೊಂದ್ಬಿಡಿ. ಆದರೆ ನಾನು ಮಾತ್ರ ನಿಮ್ಮನ್ನು ಬಿಟ್ಟು ಹೋಗಲ್ಲ. ಏನು ಸೈಕೋನಾ ನೀನು? ಒಳ್ಳೆ ಸೇಡಿಸ್ತಾರ ನನ್ನ ಹಿಂದೆ ಬಿಟ್ಟಿದ್ಯಲ್ಲ. ನೀವೇನು ಬೇಕಾದ್ರೂ ಅನ್ನಿ, ನಿಮಗೆ ನನ್ನ ಮೇಲೆ ಕೋಪ ಎಷ್ಟೇ ಇದ್ರೋ ಅದು ಪೂರ್ತಿಯಾಗಿ ಕರ್ಗೋವರೆಗೂ ನೀವೇನೇ ಅಂದರೂ ಏನೇ ಮಾಡಿದ್ರೋ ನನಗೇನೂ ಬೇಜಾರಿಲ್ಲ. ನಿನ್ನ
ಆದ್ಮೇಲೆ ತಾನೇ ನೀನು ಸಹಿಸ್ಕೊಳ್ಳೋದು. ಏನೇ ಮಾಡ್ತಾ ಇದ್ದೀರಾ? ತಗಿರಿ ಕೈನಾ. ಇಲ್ಲ, ನೀನು ನನ್ನ ಸುದ್ದಿಗೆ ಬರಲ್ಲ, ನನ್ನ ಪರ್ಮನೆಂಟ್ ಆಗಿ ಮರ್ತೋಗ್ತೀನಿ ಅಂದ್ರೇನೆ ನಾನು ನನ್ನ ಕೈ ತೆಗಿಯೋದು. ತೆಗಿತೀರೋ ಇಲ್ವೋ? ನೀನು ನನ್ನ ಬಿಡ್ತೀನಿ ಅನ್ನೋವರೆಗೂ ನಾನು ತೆಗಿಯಲ್ಲ ತೆಗಿಯಲ್ಲ ತೆಗಿಯಲ್ಲ. ಹುಚ್ಚಿಡ್ತಿದ್ಯಾ ನಿನ್ಗೆ? ನೀವೇನ್ ಬೇಕಾದ್ರೂ ಅನ್ಕೊಳ್ಳಿ, ಆದ್ರೆ ನೀವು ಒಪ್ಕೋತೀನಿ ಅನ್ನೋವರೆಗೂ ನಾನು ಮಾತ್ರ ಈ ಕೈ ತೆಗಿಯಲ್ಲ ಅಷ್ಟೇ. ಹುಚ್ಚಾಗ್ಬಿಟ್ಟಿದ್ಯಾ ನೀನು? ಹೌದು, ನಾನು ಹುಚ್ಚಾನೆ. ನಿಮ್ಮ ಪ್ರೀತಿಗೆ, ನಿಮ್ಮ ಸ್ನೇಹಕ್ಕೆ, ನಿಮ್ಮ ಒಳ್ಳೆತನಕ್ಕೆ ಹುಚ್ಚ ಆಗ್ಬಿಟ್ಟಿದ್ದೀನಿ. ಐ ಲವ್ ಯು ಶಾಲಿನಿ. ನಿಮ್ಗೆ ಯಾಕೆ ನನ್ನ ಸೀರಿಯಸ್ನೆಸ್ ಅರ್ಥನೇ ಆಗ್ತಾ ಇಲ್ಲ? ಜೊತೆ ನೀನು ಇಂಗ್ಲಿಷ್ ಮೀಡಿಯಂ ಅಲ್ಲ ಓದಿರೋದು? ನಾನು ಕನ್ನಡ ಮೀಡಿಯಂ, ಅದು ಕೂಡ ಕರೆಸ್ಪಾಂಡೆನ್ಸಲ್ಲಿ ಓದಿರೋವಳು. ನಿನಗೆ ಸುತ್ತಾಡೋದು, ಶಾಪಿಂಗ್, ಡ್ಯಾನ್ಸ್, ನೈಟ್ ಪಾರ್ಟಿ ಅಂದರೆ ತುಂಬ ಇಷ್ಟ ಅಲ್ವಾ? ನನಗೆ ಸ್ಕೂಲಲ್ಲಿ ಪಾಠ ಮಾಡೋದು, ಟೈಮ್ ಸಿಕ್ಕಿದಾಗ ಧ್ಯಾನ ಮಾಡೋದಂದರೆ ತುಂಬ ಇಷ್ಟ. ನಿನಗೆ ಸ್ಪೀಡಾಗಿ ಬೈಕಲ್ಲಿ ಹೋಗೋದು ಅಂದರೆ ಇಷ್ಟ. ನನಗೆ ಬಸ್ಸಲ್ಲಿ ಕಿಟಕಿ ಪಕ್ಕ ಕೂತ್ಕೊಳ್ಳೋದು ಅಂದರೆ ತುಂಬ ಇಷ್ಟ. ನೀನು ನಿಂತ ಜಾಗ ನಿಲ್ಲೋದೇ ಇಲ್ಲ ಅಂತ್ಯ. ನಾನು ಎಲ್ಲಿಗೂ ಹೋಗಬೇಕು ಅನ್ಸೋದೇ ಇಲ್ಲ. ನಿನಗೆ ಚೈನೀಸ್, ಮೆಕ್ಸಿಕನ್, ಇಟಾಲಿಯನ್ ಫುಡ್ ಅಂದರೆ ತುಂಬ ಇಷ್ಟ. ನನಗೆ ಅಮ್ಮ ಮಾಡೋದು ಉಪ್ಪಿಟ್ಟೆ ಸಾಕು ಅನಿಸುತ್ತೆ. ನಿನಗೆ ನೋಟ್ ಎಣಿಸ್ದೇ ಇರೋಷ್ಟು ಮಟ್ಟಿಗೆ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ತೀಯ. ನಾನು ₹2 ಕಾಯಿನ್ ಕೂಡ ಜೋಪಾನವಾಗಿ ಎತ್ತಿಡ್ತೀನಿ. ಇದೆಲ್ಲ ನಿನ್ಗೆ ಯಾಕೆ ಹೇಳ್ತಾ ಇದ್ದೀನಿ ಗೊತ್ತಾ? ವಯಸ್ಸು ಅನ್ನೋದು ವಿಷಯನೇ ಅಲ್ಲ, ವಯಸ್ಸಕ್ಕಿಂತ ಪ್ರೀತಿನೇ ಮುಖ್ಯ ಅಂತ ಯಾವಾಗಲೂ ಹೇಳ್ತಿರ್ತೀಯಲ್ಲ, ಅದು ನಿಜಾನೇ ಇರ್ಬೋದು. ಆದರೆ ನಮ್ಮ ವಯಸ್ಸಿಂದ, ನಮ್ಮ ಅನುಭವದಿಂದ ಒಂದಿಷ್ಟು ಸ್ವಭಾವ ಬೆಳೆಸ್ಕೊಂಡಿರ್ತೀವಲ್ಲ,
ಅದನ್ನು ಬದಲಾಯಿಸ್ಕೊಳ್ಳೋಕ್ಕೆ ತುಂಬಾ ಕಷ್ಟ. ಇದನ್ನು ಅರ್ಥ ಮಾಡ್ಕೊಂಡೆ ಎಷ್ಟೋ ಜನ ಪ್ರೀತಿ ಪ್ರೀತಿ ಅಂತ ಆವೇಶಕ್ಕೆ ಬಿದ್ದುಬಿಡ್ತಾರೆ. ಎಲ್ರೂ ಎದುರಾಕೊಂಡು ಮದುವೆನೂ ಆಗ್ಬಿಡ್ತಾರೆ. ಆಮೇಲೆ ಒಂದೊಂದೇ ಸ್ವಭಾವ ಗೊತ್ತಾಗ್ತಾ ನಿರಾಸೆ ಪಟ್ಬಿಡ್ತಾರೆ. ಈ ಸಂಬಂಧನೇ ಸುಳ್ಳು ಅನ್ಸ್ಬಿಡುತ್ತೆ. ಆಮೇಲೆ ಡಿವೋರ್ಸ್ಗೆ ಅಂತ ಬಂದು ನಿಂತ್ಬಿಡ್ತಾರೆ. ಇಲ್ಲ ರೀ, ಆ ಮಟ್ಟಕ್ಕೆಲ್ಲ ನಾವು ಯಾವತ್ತೂ ಹೋಗಲ್ಲ. ನಿಮ್ಮನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ನೀವು ನನ್ನ ಬಗ್ಗೆ ಸಾಕಷ್ಟು ತಿಳ್ಕೊಂಡಿದ್ದೀರ ಅಲ್ವಾ? ಹೊಂದ್ಕೊಂಡು ಜೊತೆಲಿ ಬದುಕೋದಕ್ಕೆ ಇಷ್ಟು ಸಾಕು ತಾನೆ? ಸಾಕಾಗಲ್ಲ. ಯಾಕಂದರೆ ನನ್ನ ಬಗ್ಗೆ ನೀವು ತಿಳ್ಕೊಳ್ಬೇಕಾಗಿರೋದು ಇನ್ನೂ ತುಂಬ ಇದೆ. ಇವಾಗ ನೋಡ್ತಿರೋ ಶಾಲಿನಿನೇ ಬೇರೆ, 7-8 ವರ್ಷ ಹಿಂದೆ ಇದ್ದಿದ್ದ ಶಾಲಿನಿನೇ ಬೇರೆ. ಅವಾಗ ನಡೆದಿರೋ ಇನ್ಸಿಡೆಂಟ್ಸ್ ನಿಂಗೆ ಏನಾದ್ರು ಗೊತ್ತಾದರೆ ಏನು ವ್ಯತ್ಯಾಸ ಆಗಲ್ಲ. ನಿಮ್ಮ ಹಳೆ ಕತೆ ಏನಾದ್ರು ಹೇಳಿದ್ರೆ ನನ್ನ ಮೇಲೆ ಆಣೆ. ನಾನು ಪದೇ ಪದೇ ಹೇಳ್ತಿದ್ದೀನಿ ರೀ, ನಾವು ನಾಳೆಗೋಸ್ಕರ ಬದುಕೋರು, ನಿನ್ನೆಗೋಸ್ಕರ ಅಂತ ಅಲ್ಲ. ಮತ್ತು ಯಾಕ್ರಿ ಹಳೇದನ್ನು ಕೆದಕಿ ನಿಮ್ಮ ಮನ್ಸನ್ನ ಗಾಯ ಮಾಡ್ಕೋತೀರಾ? ಯಾಕಂದರೆ ಅದರಿಂದ ನಿನ್ನ ಮುಂದೆ ಜೀವನಕ್ಕೆ ಸಂತೋಷಕ್ಕೆ ಪೆಟ್ಟಾಗಬಾರ್ದು ಅಂತ. ಹಾಗೇನು ಆಗಲ್ಲ ರೀ, ನನಗಂತೂ ನಂಬಿಕೆ ಇದೆ. ನಾವಿಬ್ರು ಹ್ಯಾಪಿಯಾಗಿ ಜೊತೆಲಿರ್ತೀವಿ. ನೀನು ಅನ್ಕೊಳ್ತಿದ್ಯಾ ಅಷ್ಟೇ. ಹ್ಯಾಪಿಯಾಗಿರೋಕೆ ಈ ನಮ್ಮ ಸಮಾಜ ಬಿಡಬೇಕಲ್ಲ. ನಿನ್ನ ಬಳಗದಲ್ಲೇ ನಿಂಗೆ ಒಳ್ಳೆ ಹೆಸರು ಸಿಗಲ್ಲ. ನಮ್ಮನ್ನೆಲ್ಲ ವಿಚಿತ್ರವಾಗಿ ನೋಡೋಕೆ ಶುರು ಮಾಡ್ತಾರೆ. ನೋಡ್ಕೊಳ್ಳಿ ಬಿಡ್ರಿ, ಯಾರ್ಯಾರಿಗೋಸ್ಕರನೋ ನಾವ್ಯಾಕೆ ತಲೆ ಕೆಡ್ಸ್ಕೋಬೇಕು? ನೀವು, ನಾನು, ನಮ್ಮ ಮನೆಯವರೆಲ್ಲ ಪ್ರೀತಿಯಿಂದ ಇದ್ದರೆ ಸಾಕಲ್ವಾ? ನಿಮ್ಮ ಮನೆಯವರು ಹ್ಯಾಕೆ ಖುಷಿಯಾಗಿರ್ತಾರೆ? ನಿಮ್ಮಮ್ಮ ಯಾವತ್ತೂ ಒಪ್ಕೊಳ್ಳಲ್ಲ ಅಂತ ಅಷ್ಟು ಬೈದ ಮೇಲೂ ಅಮ್ಮ ಬೈದ್ರ? ಯಾವಾಗ? ಅದೇ ಅವತ್ತು ದೇವಸ್ಥಾನದಲ್ಲಿ. ಅದಲ್ಲ, ಮತ್ತೆ ಯಾವಾಗಲೂ ಅವ್ರು ನಿಮ್ಮನ್ನ ಬೈದಿದ್ದಾರೆ. ಹೇಳ್ರಿ, ನನಗೆ ಗೊತ್ತಿಲ್ಲದಂಗೆ ನಮ್ಮಮ್ಮ ಏನಾದರೂ ನಿಮಗೆ ಸಿಕ್ಕಿದ್ರಾ? ಹೇಳ್ರಿ, ನನಗೆ ಗೊತ್ತಿಲ್ಲದಂಗೆ ನಮ್ಮಮ್ಮ ಏನಾದರೂ ನಿಮಗೆ ಸಿಕ್ಕಿದ್ರಾ? ಹೇಳ್ರಿ, ನಿಮ್ಮನ್ನೇ ಕೇಳ್ತಿರೋದು, ಅವ್ರು ಸಿಕ್ಕಿದ್ರಾ? ಹೌದು. ಏನಿವಾಗ? ಅವ್ರು ಹೇಳಿದ್ರಲ್ಲಿ ಏನು ತಪ್ಪಿಲ್ವಲ್ಲ. ಮಗನ್ ಒಳ್ಳೇದಕ್ಕೆ ಥ್ಯಾಂಕ್ ಯು. ಬರ್ತೀನಿ. ಬಾಯ್. ಅಯ್ಯೋ, ಏನೋ ಇದು ಕೈಗೆ ಇಷ್ಟೊಂದು ಪೆಟ್ಟು ಮಾಡ್ಕೊಂಡು ಬಂದಿದ್ಯಾ? ಏನಾಯ್ತು? ಅಭಯ್, ಏನಿದು ಇಷ್ಟೊಂದು ಗಾಯ ಆಗಿದೆಯಲ್ಲೋ? ಬಿಡಿ ಡ್ಯಾಡ್, ಮನ್ಸ್ಗಾಗಿರೋ ಗಾಯದ ಮುಂದೆ ಇದೆಲ್ಲ ಯಾವ ಲೆಕ್ಕ? ಮನಸ್ಸಿಗಾಗಿರೋ ಗಾಯನ ಯಾರು ಮಾಡಿದ್ದು? ನಾನು ತುಂಬ ಪ್ರೀತಿಸಿದವರು, ಅತಿಯಾಗಿ ನಂಬ್ಕೊಂಡಿರೋರು, ನನ್ನವರು ಅನ್ನಿಸ್ಕೊಂಡಿರೋರೆ ನನಗೆ ಮೋಸ ಮಾಡಿಬಿಟ್ರು ಡ್ಯಾಡ್. ಯಾರು? ಆ ಟೀಚರೇನಾ? ಏನಂದ್ಲು? ಅದೆಲ್ಲ ಯಾಕೆ ಇವಾಗ? ಒಟ್ನಲ್ಲಿ ಈಗಿನ ಕಾಲದಲ್ಲಿ ಯಾರು ನಂಬಲೇಬಾರ್ದು ಅನ್ನಿಸ್ಬಿಟ್ಟಿದೆ. ಒಳಗಡೆ ಇರೋತ್ರ ಹೊರಗಡೆ ಯಾರಿಲ್ಲ ಅಂತ ಭಯ ಶುರು ಆಗ್ತಿದೆ. ಈ ಹಾಳ ಜನಗಳೇ ಹಾಗೆ ಕಣೋ. ಆ ಟೀಚರ್ಸ್ ಹವಾಸ ಮಾಡಬೇಡ ಅಂತ ನನಗೆ ಸಾರಿ ಹೇಳಿದೆ. ಆದರೂ ನೀನು ಅವಳೇ ಚಂದ ಅಂತ ಅವಳ ಹಿಂದೆ ಹೋದೆ. ನಿನಗೆ ಸರಿಯಾದ ಮರ್ಯಾದೆ ಮಾಡಿ ಕಳಿಸಿದಾಳೆ. ಬೇಕಿತ್ತ ನಿಂಗಿದೆಲ್ಲ? ಅವ್ರು ನನಗೆ ಮರ್ಯಾದೆ ಮಾಡಿದ್ರು ಅಂತ ನಾನು ಯಾವಾಗ ಹೇಳಿದೆ ಮಾಮ್? ಅದೇ ತಾನೇ, ಇಷ್ಟೊತ್ತು ನೀನು ಅವಳ ಬಗ್ಗೆ ತಾನೇ ಮಾತಾಡ್ತಾ ಇದ್ದಿದ್ದು. ನಿನ್ನ ನಂಬಿಕೆಗೆ ಮೋಸ ಮಾಡಿರೋದು ಅವಳೇ ತಾನೇ. ಮೋಸ ಮಾಡಿದ್ದು ಅವರಲ್ಲ, ನೀನು ಮಾಮ್.
ನನಗೊಂದು ಮಾತು ಹೇಳ್ದೆ, ನನಗೊಂದು ಮಾತು ಕೇಳ್ದೆ. ನನ್ನ ಸೀನೆನ ಹೆಂಗ್ ಮೀಟ್ ಮಾಡ್ಕೊಂಬಂದೆ ಮಾಮ್? ನಾನು ಯಾಕೆ ಹೋಗ್ಲಿ ಅವಳ ಹತ್ರ? ಮತ್ತೆ ಸುಳ್ಳು ಹೇಳ್ಬೇಡ ಮಾಮ್. ನೀನು ಅವ್ರನ್ನ ಮೀಟ್ ಮಾಡಿದ್ದು ನಿಜ, ಅವ್ರ ಬಗ್ಗೆ ಕೇವಲವಾಗಿ ಮಾತಾಡಿರೋದು ನಿಜ, ನನ್ನನ್ನು ಅವರಿಂದ ದೂರ ಮಾಡೋಕ್ಕೆ ಟ್ರೈ ಮಾಡಿದ್ದು ನಿಜ. ನಿಜ ತಾನೇ? ಅವಳು ನಿನ್ ಚಾಡಿ ಹೇಳಿದ್ಲಾ? ಸತ್ಯನಲ್ವಾ ಅಷ್ಟು ಹೇಳು ಮಾಮ್, ನನ್ನ ಮೇಲೆ ಆಣೆ ಮಾಡಿ ಹೇಳು. ಹೋಗಿದ್ದೆ ಏನೋ ನೀನು ಒಳ್ಳೇದಾಗ್ಲಿ ಅಂತ. ಅವ್ರನ್ನ ಬಿಟ್ರೆ ನಂಗೆ ಒಳ್ಳೇದಾಗುತ್ತೆ ಅಂತ ನಿನ್ಗೆ ಯಾರು ಹೇಳಿದ್ರು ಮಾಮ್? ಅವ್ರು ಸಿಕ್ಕರೆ ನನ್ಗೆ ಅದೇ ಲೈಫು ಮಾಮ್. ಇಲ್ಲ ಅಂದ್ರೆ ಏನೂ ಇಲ್ಲ ಅಂತ ಅಷ್ಟು ಸಲ ಬಡ್ಕೊಂಡಿದ್ದೀನಿ ತಾನೆ. ಅಷ್ಟಾದ್ರೂ ಯಾಕೆ ಈ ಥರ ಫಿಟ್ಟಿಂಗ್ ಇಡೋ ಕೆಲಸ ಮಾಡಿಬಿಟ್ಟೆ ಮಾಮ್? ಹುಚ್ಚೋ ವಯಸ್ಸಾಕೋ, ಯಾವಳ ವಯಸ್ಸಾದವಳು ವಹಿಸ್ಕೊಂಡು ನನ್ನನ್ನ ಫಿಟ್ಟಿಂಗ್ ಇಡೋಳು ಅಂತೀಯ? ನೀನ್ ಮಾಡೋ ಕೆಲಸನೂ ಅದೇ ತಾನೆ. ಯಾಕೆ ಹಿಂಗೆ ಮಾಡ್ಬಿಟ್ಟೆ ಮಾಮ್? ಹೆತ್ತ ಮಗನ ಸಂತೋಷ ಕಿತ್ಕೊಳಕ್ಕೆ ಇಲ್ದರನ್ನೆಲ್ಲ ಕದ್ದು ಮುಚ್ಚಿ ತಂದಿಡ್ತಿದ್ಯಲ್ಲ, ಇದು ತಪ್ಪಲ್ವಾ ಮಾಮ್? ಕೇಳಿಸ್ಕೊತಿದ್ದೀರೇನ್ರಿ? ಅವಳನ್ನು ವಹಿಸ್ಕೊಂಡು ಹೇಗೆಲ್ಲ ಮಾತಾಡ್ತಿದ್ದಾನೆ. ನೀನು ಮಾಡಿರೋದು ಅಂಥ ಕೆಲಸನೇ ಅಲ್ವಾ ಶಾಂತಿ? ನೀವು ನನ್ನನ್ನೇ ಅಂತಿದ್ದೀರಲ್ಲ, ನಾನ್ ಮಾಡಿದ್ದು ನನ್ನ ಖುಷಿಗೋಸ್ಕರ ಅಂತೂ ಖಂಡಿತ ಅಲ್ಲ ಮಾಮ್. ತಪ್ಪು ಮಾಡ್ಬಿಟ್ಟೆ, ತುಂಬಾ ತಪ್ಪು ಮಾಡ್ಬಿಟ್ಟೆ ಮಾಮ್. ಹೆತ್ತ ಮಗನ ಸಂತೋಷ ಬಯಸೋ ತಾಯಿಯಾಗೆ ಶಾಲಿನಿ ಅವ್ರನ್ನ ಕನ್ವಿನ್ಸ್ ಮಾಡ್ತೀಯ ಅನ್ಕೊಂಡೆ, ಆದ್ರೆ ನೀನು ಸಾರಿ ಮಾಮ್. ಐ ಆಮ್ ಹೈಲಿ ಡಿಸಪಾಯಿಂಟೆಡ್ ವಿತ್ ಯು. ಶಾಂತಮ್ಮ, ದುಡ್ಡು ಕಾಸಿನ ವಿಷಯದಲ್ಲಿ ದುಡುಕಿದ್ರೆ ಹೇಗೋ ಸರಿ ಮಾಡ್ಕೋಬಹುದು. ಮನಸ್ಸಿನ ವಿಷಯದಲ್ಲಿ, ಪ್ರೀತಿ ವಿಷಯದಲ್ಲಿ ದುಡುಕಿದ್ರೆ ತಡ್ಕೊಳ್ಳೋದು ನಿನ್ನ ಮಗನನ್ನೇ. ಯೋಚನೆ ಮಾಡು. ಆ ಹುಡುಗಿ ಎಂತ ತಪ್ಪು ಮಾಡ್ತಿದ್ದಾಳೆ ಅಂತ ಯಾರಿಗೂ ಅರ್ಥನೇ ಆಗ್ತಾ ಇಲ್ಲ. ಇಷ್ಟಕ್ಕೆಲ್ಲ ಕಾರಣ ಆ ಹುಡುಗಿನೇ. ಅಲ್ಲಿ ನಾ ಹೇಳಿದಕ್ಕೆಲ್ಲ ಒಪ್ಕೊಳ್ಳೋ ಥರ ನಾಟಕ ಆಡ್ಬಿಟ್ಟು ಇಲ್ಲಿ ನನ್ನ ಮಗನಿಗೆ ಹಚ್ಕೊಡ್ತಿದ್ದಾಳೆ. ಅಮ್ಮ ಮಗನ ಮಧ್ಯಾಹ್ನ ತಂದಿಡ್ತಿದ್ದಾಳೆ. ಇಂಥವಳು ಮನೆಗೆ ಸೊಸೆಯಾಗಿ ಬಂದ್ರೆ ನಮ್ಮನೆ ನೆಮ್ಮದಿನ ಸತ್ತೋಗುತ್ತೆ. ಇಲ್ಲ, ಹಾಗಾಗಬಾರ್ದು. ಹೇಗಾದ್ರೂ ಸರಿ, ಆ ಹುಡುಗಿ ಬಲೆಯಿಂದ ನನ್ನ ಮಗನ ಬಿಡಿಸ್ಕೊಳ್ಳೇಬೇಕು. ಅವರಿಬ್ಬರ ಮಧ್ಯೆ ಸಂಬಂಧನೇ ಬೆಳೆಯಕ್ಕೆ ಬಿಡಬಾರ್ದು. ಬೇರೆ ದಾರಿನೇ ಹುಡುಕ್ಬೇಕು. ಏನ್ ಮಾಡ್ಲಿ? ಏನಮ್ಮ ನೀನು ವಿಷಯನ ನೀನಾಗೆ ನೀನು ಬೆಳೆಸಿ ದೊಡ್ಡದು ಮಾಡ್ಕೋತಿದೀಯ. ಮಕ್ಕಳ ವಿಷಯದಲ್ಲಿ ದೊಡ್ಡವರು ಇಷ್ಟೊಂದು ಹಠ ಮಾಡ್ಬೋದಮ್ಮ. ಹಾಗಾದ್ರೆ ಅವ್ನು ಯಾರನ್ನ ಕರ್ಕೊಂಬಂದ್ರು ಇವಳೇ ಸೊಸೆ ಅಂತ ಆರ್ತಿ ಎತ್ತು ಒಳಗೆ ಕರ್ಕೊಂಡ್ಬಿಡ್ಬೇಕಾ? ಇಡೀ ಬಳಗದಲ್ಲಿ ಎಷ್ಟು ಜನ ಒಳ್ಳೆ ಹುಡುಗಿರಿದ್ರು, ಕೈ ತೊಳೆದ್ ಮುಟ್ಟೋ ಅಂತ ಎಷ್ಟು ಹುಡುಗಿರು ಬಂದು ಹೋದ್ರು, ಒಬ್ರನ್ನಾದ್ರೂ ಒಪ್ಕೊಂಡಿದ್ನ ನಾನು? ಹಾಕೋ ಕಂಡೀಷನ್ಸ್ಗೆ ಅವಳಿಗೆ ಸೊಸೆನೆ ಸಿಗೋದಿಲ್ಲ ಅಂತ ನಮ್ಮ ಬಳಗದವರೆಲ್ಲ ಎಷ್ಟು ಆಡ್ಕೊಂಡ್ರು. ಅವ್ರಿಗೆ ಸರಿಯಾದ ಉತ್ತರ ಕೊಡ್ಬೇಕು ಅಂತ ಕಷ್ಟಪಟ್ಟು ಅಂತ ಹುಡುಗಿನ ಹುಡುಕಿ ಅವ್ರ ಬಾಯನ್ನೆಲ್ಲ ಮುಚ್ಚಿದೆ ತಾನೆ. ಈಗ ಇದ್ದಕ್ಕಿದಾಗ ಯಾವಳ ವಯಸ್ಸಾದವಳನ್ನ ಕರ್ಕೊಂಡ್ ಬಂದ್ಬಿಟ್ರೆ ನಮ್ಮವ್ರ ಮುಂದೆ ನಾನು ಎಷ್ಟು ಚೀಪ್ ಆಗ್ಬಿಡ್ತೀನಿ ಯೋಚನೆ ಮಾಡಿದ್ದೀರಾ? ಅವ್ರಿಗೆಲ್ಲ ಏನೋ ಉತ್ತರ ಕೊಡ್ಲಿ, ಅವಮಾನ ಸಹಿಸಕ್ಕಾಗದೆ ನಾನು ಸತ್ತ ಹೋಗ್ಬಿಡ್ತೀನಿ ಅಷ್ಟೇ. ಶಾಂತಿ, ಇಲ್ಲಿ ನಿನ್ನ ಅವಮಾನಕ್ಕಿಂತ ನಿನ್ನ ಮಗನ ಜೀವನ ಮುಖ್ಯ ಕಣಮ್ಮ. ಏನ್ರಿ ಜೀವನ? ನಾ ಏನೋ ನನ್ನ ಹಾಳು ಬಾವಿಗೆ ತಳ್ತಾ ಇದ್ದೀನ? ಸರಿಯಾದ ಜೋಡಿ ಆರಿಸ್ಕೊಂಡೋದೆ ತಪ್ಪ. ಆ
ವಯಸ್ಸಾದ ಹುಡುಗಿ ನಮ್ಮನೆಗೆ ಸೊಸೆಯಾಗಿ ಬಂದ್ರೆ ನಮ್ಮ ಮನೆನೇ ನರಕ ಆಗ್ಬಿಡುತ್ತೆ ಅಂತ ನಿಮ್ಗೆ ಯಾಕೆ ಅರ್ಥ ಆಗೋದಿಲ್ಲ? ಚಿಕ್ಕ ವಯಸ್ಸಿನ ಹುಡುಗಿ ಬಂದರೆ ಮನೆ ಸ್ವರ್ಗ ಆಗಿಬಿಡತ್ತಂತೆ ಏನಮ್ಮ ಗ್ಯಾರಂಟಿ? ಎಷ್ಟೋ ಮನೆಗಳಲ್ಲಿ ಮದುವೆ ಆಗಿ 3 ತಿಂಗಳಿಗೆ ಮಕ್ಕಳು ಮನೆ ಬಿಟ್ಟು ಬೇರೆ ಹೋಗಿಲ್ಲ. ಅದಕ್ಕೆ ಮಾವ ತಕ್ಕಿ ಬಗ್ಗೆ ನಡೆಯುವಂತ ಹುಡುಗಿನೇ ಬೇಕು ಅಂತ ಹುಡುಕ್ತಾ ಇದ್ದಿದ್ದು. ಇವಳು ನೋಡಿದ್ರೆ 5 ವರ್ಷಕ್ಕೆ ದೊಡ್ಡವಳು. ಅವಳೇನಾದ್ರು ನನ್ನ ಮಗನ ಹೆಂಡತಿ ಆಗಿ ಬಂದ್ಬಿಟ್ಟೆ ಅವಳು ಗೊಂಬೆ ತರ ಅಲ್ಲಾಡ್ಸಿ ಬೀಸಾಕ್ಬಿಡ್ತಾಳೆ. ಆಮೇಲೆ ನಮ್ಗಂತೆ ನಾವು ಖಂಡಿತ ಬಿಡೋದಿಲ್ಲ. ಅಂತ ಹುಡುಗಿ ನಮ್ಮನೆ ಸೊಸೆಯಾಗಿ ಬರಕ್ ನಾವು ಬಿಡೋದಿಲ್ಲ, ಖಂಡಿತ ಬಿಡೋದಿಲ್ಲ. ಹೋಗೇನಾದ್ರು ಬಂದ್ರೆ